ಪೊಲೀಸ್ನವ್ರು ಹೇಗೂ ಬರ್ತಾ ಇದ್ದಾರಲ್ಲ, ನಾನು ಸಪೋಸೆಡ್ಲಿ ಮಾಡಿರೋ ಈ ಕೊಲೆಗೆ ಎಷ್ಟು ಶಿಕ್ಷೆ ಅಂತ ನೀವೇ ಕ್ಲಾರಿಫೈ ಮಾಡಿಬಿಡಿ. ಮರಣದಂಡನೆ ಆಗತ್ತೆ ನಿನಗೆ. ಸಾಯೋವರೆಗೂ ಜೈಲಲ್ಲಿ ಸಾಯಬೇಕು, ಕೊಳಿಬೇಕು ನೀನು. ಮರಣದಂಡನೆನ ಸಾಯೋವರೆಗೂ ನಾನು ನನ್ನಲ್ಲಿ ಕೊಳಿಬೇಕಾ? ನಾನು ಮಾಡಿರೋ ಒಂದೇ ಒಂದು ಕೊಲೆಗೆ. ಹಾಗಾದ್ರೆ ನಾನು ಇನ್ನೊಂದು ಕೊಲೆ ಮಾಡಿಬಿಟ್ರೆ? ನೆಟ್ಟು ಕುಡಿಯೋಕ್ಕೂ ಬರಲ್ಲ ಅವ್ರಿಗೆ. ಯಾಕ್ರಿ ಅಣ್ಣಾರ, ಏನಾಯ್ತು? ಅದು ಅವತ್ತು ರಾತ್ರಿ ತೂಕಿತು, ತಲೆ ಹೊಡೆದಿತ್ತು, ರಕ್ತ ಅವ್ರು ಸತ್ತೋಗಿತ್ತು. ಅಲ್ರಿ ಅಣ್ಣಾರ, ಕುಡ್ದಿದ್ದ 5 ಪೆಗ್ಗು ಅದಕ್ಕೆ ಹಿಂಗೆ ಆಡ್ಲಿಕ್ಕತ್ತಿರಲ್ಲ. ನಿಮ್ಮ ಶರೀರಕ್ಕೆ ಫಾರಿನ್ ಸೀರೆ ಆಗಬಾರ್ದಿಲ್ಲ ಅನಿಸ್ತೈತ್ರಿ. ಯಾವಾಗಲೂ ಲೋಕಲ ಕುಡಿತೀರೇನು ಭಾಳ? ರೀ ಆಯ್ತಾ ಕುಡ್ದಿದ್ದು, ಈಗ ಎದ್ದು ಬರ್ತೀರೋ ಇಲ್ವೋ ನೀವು? ಆಯ್ತು. ಏನು ನಾನು ಹೇಳಿದ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತು ಕಣೆ. ಹೇಳಿ ಮತ್ತೆ. ಅಣ್ಣಾರ, ಪಾರ್ವತಿ ಮುಂದ ಪರಮಾತ್ಮನ ತಗ್ಗಿ ಬಗ್ಗೆ ನಡೀತಾನ್ರಿ. ಇನ್ನು ನಾವೆಲ್ಲ ಯಾವ ಲೆಕ್ಕ ಬಿಡ್ರಿ. ಇದು ನಾ ಮಾತಾಡಿದ್ದಲ್ರಿ, ಒಳಗಿರೋ ಪರಮಾತ್ಮ ಮಾತಾಡಿಸ್ಲಿಕ್ಕತ್ತೇನ್ರಿ. ಅಯ್ಯ ನಾನು ಬರ್ತೀನಿ ಬನ್ನಿ. ಕರ್ಮ. ಅಣ್ಣ ಈಗ ಹೇಗಿದ್ಯಾ? ನನಗೇನಮ್ಮ, ಇನ್ನು 100 ವರ್ಷ ಆರಾಮಾಗಿರ್ತೀನಿ ನಾನು. ಪಾಪ ನೀನು ರೆಸ್ಟ್ ತಗೋಬೇಕಿತ್ತೇನೋ. ನಮ್ಮ ಅಳಿಯಂದು ಬಲವಂತ ಮಾಡಿದ್ರು ಅಂತ ಇಲ್ಲಿಗೆ ಬಂದಿದ್ಯಾ ಅಲ್ವಾ? ಅಯ್ಯೋ ಲಕ್ಷ್ಮಿ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. ಹಂಗನ್ಸಲ್ವ ನಿನಗೆ? ನೋಡು. ಲಕ್ಷ್ಮಿ, ನನ್ನ ಗೆಳೆಯ ಮನೆಯವ್ರಿಗೋಸ್ಕರ ಎದೆ ಮೇಲೆ ಗುಂಡು ಕಲ್ಲು ಬಿದ್ರೂ ಮಲ್ಲಿಗೆ ಹೂವು ಅಂತ ಹೇಳ್ಕೊಳ್ಳೋ ಆಸಾಮಿ. ಸುಮ್ಮನಿರಪ್ಪ, ನೀನೇನು ಕಡಿಮೆನಾ? ನಿನ್ನ ಫ್ಯಾಮಿಲಿನ ಬಿಟ್ಕೊಟ್ಬಿಡ್ತೀಯ ನೀನು? 35 ವರ್ಷ ನಿನ್ನ ತಂಗಿ ಜೊತೆ ಮಾತಾಡ್ತಿರ್ಲಿಲ್ಲ ನೀನು. ಯಾಕೆ ಹೇಳೋ? ಅವಳ ಮೇಲೆ ಪ್ರೀತಿಗೆ. ಅದಕ್ಕೆ ನಾನೀಗ ನಿನ್ನ ನೋಡೋಕೆ ಬಂದಿದ್ದು. ಯಾಕೆ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಕಣೋ. ಧರ್ಮು, ನನಗೆ ನನ್ನ ತಂಗಿ ಕಂಡ್ರೆ ಎಷ್ಟು ಇಷ್ಟ ಅನ್ನೋದು ನನಗೆ ನನ್ನ ತಂಗಿಗೆ ಬಿಟ್ಟರೆ ನಿನಗೆ ಮಾತ್ರ ಗೊತ್ತು ಕಣೋ. ಈಗ 35 ವರ್ಷದಿಂದ ಇವಳು ಮುಖ ಕೂಡ ನೋಡಿದೆ, ಮೂರ್ಖನ ಥರ ಜೀವನ ಮಾಡಿಬಿಟ್ಟೆ. ಆದರೆ ನೀನು ನನ್ನ ಕಣ್ಣು ತೆರೆಸ್ದೆ. ನಾನು ಕಳ್ಕೊಂಡಿದ್ದು ನನ್ನ ತಂಗಿನ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿಬಿಟ್ಟೆ. ಅದಕ್ಕೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಕಾಗೋದಿಲ್ಲ. ಇದನ್ನು ಹೇಳೋಕ್ಕೆ ನನ್ನನ್ನು ಮತ್ತೆ ಇಲ್ಲಿ ಕರೆಸಿದೀಯ ನೀನು? ಇಲ್ವೋ, ಇನ್ನೊಂದು ವಿಷಯ ಇದೆ. ನನ್ನ ತಂಗಿಗೆ ಇವಳು ಮದುವೆ ಆದಮೇಲೆ ಒಂದಿನೂ ತವರಿಗೆ ಕರೆಸಿ ಬಾಗಿನ ಕೊಟ್ಟಿಲ್ಲ ಕಣೋ. ಅದಕ್ಕೆ ಇವತ್ತು ನಿನ್ನ ಸರೋಜ ಮುಂದೆ ಇವಳಿಗೆ ಬಾಗಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ಹೇಳಿದ್ರಿ ಅಣ್ಣ. ಲಕ್ಷ್ಮಿ ನಮ್ಮ ಯಜಮಾನ್ರಿಗೂ ತಂಗಿನೇ ತಾನೇ, ನಾವೇ ಬಾಗಿನ ಕೊಡ್ತೀವಿ. ಅಯ್ಯಯ್ಯೋ, ನೀವು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಯ್ಯೋ, ಹಾಗೆಲ್ಲ ಆಗೋದೇ ಇಲ್ಲ. ನಾವು ಇವಾಗ ಬಾಗಿನ ಕೊಡಲೇಬೇಕು.